ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಬಾಲಕ ಬಲಿಯಾಗಿದ್ದಾನೆ. ಸಿಟ್ಟಿನಿಂದ ಕಸದ ಲಾರಿಗೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಜನ. ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪದೇ ಪದೇ ಇಂತಹ ಘಟನೆ ಬೆಂಗಳೂರಲ್ಲಿ ನಡೀತಾ ಇದೆ. ಬಾಲಕ ಬಲಿಯಾಗಿದ್ದಾನೆ ಈ ಸಲ. ಬಿಬಿಎಂಪಿ ಕಸದ ಲಾರಿಗೆ ಸಹಜವಾಗಿ ಜನರಿಗೆ ಸಿಟ್ಟು ಬಂದಿದೆ. ಹಾಗಾಗಿ ಕಸದ ಲಾರಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ ಜನ ಸಿಟ್ಟಿನಿಂದ. ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬಿಬಿಎಂಪಿ ಕಸದ ಲಾರಿ. ಬೈಕ್ನಲ್ಲಿದ್ದ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ, ದುರ್ಮರಣಕ್ಕೀಡಾಗಿದ್ದಾನೆ. ಕಸದ ಲಾರಿಗೆ ಬೆಂಕಿ ಹಚ್ಚಿ ಜನ ತಮ್ಮ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಬಾಲಕ ಬಲಿಯಾಗಿದ್ದಾನೆ. ಬೈಕ್ ಹಾಗೇನೆ ಬಿಬಿಎಂಪಿ ಕಸದ ಲಾರಿ ಮಧ್ಯದಲ್ಲಿ ಅಪಘಾತವಾಗಿ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿದ್ದ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಆಕ್ಸಿಡೆಂಟ್ ಆಗಿ ಬಾಲಕ ಮೃತಪಡ್ತಾ ಇದ್ದಂಗೆ ಜನ ಸಿಟ್ಟಾಗಿದ್ದಾರೆ. ಕೋಪಗೊಂಡಂತ ಜನ ಆ ಕಸದ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಅನೇಕ ಅಪಘಾತಗಳು ಈ ತರ ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ. ಅನೇಕ ಮಂದಿ ಈ ತರ ಬಿಬಿಎಂಪಿ ಕಸದ ಲಾರಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಈಗ ಮತ್ತೊಂದು ಅಂಥದ್ದೇ ಘಟನೆಯಾಗಿದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೈಕ್ಗೆ ಈ ಬಿಬಿಎಂಪಿ ಕಸದ ಲಾರಿ ಡಿಕ್ಕಿ ಹೊಡೆದಂತ ಪರಿಣಾಮ ಬೈಕ್ನಲ್ಲಿದ್ದಂಥ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಜನರಿಗೆ ಸಿಟ್ಟು ಬಂದಿದೆ, ಆಕ್ರೋಶ ಭರಿತರಾದಂಥ ಜನ ಈ ಸಂದರ್ಭದಲ್ಲಿ ಆ ಲಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಲಾರಿ ಹೊತ್ತಿ ಉರಿತಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈ ಆಕ್ಸಿಡೆಂಟ್ ಹೆಂಗಾಗಿದ್ದು ಮತ್ತೆ ಬೈಕ್ನಲ್ಲಿ ಯಾರೆಲ್ಲ ಹೋಗ್ತಾ ಇದ್ರು, ಮೃತಪಟ್ಟಿರುವಂತ ಬಾಲಕ ಎಷ್ಟು ವರ್ಷದವನು? ಶರ್ಮಿತಾ, ಪ್ರಮುಖವಾಗಿ ಅಂದ್ರೆ ಈ ಬಿಬಿಎಂಪಿ ಕಸದ ಲಾರಿಗಳ ಅನಾಹುತ ಇವತ್ತೇ ಒಂದೆರಡಲ್ಲ, ಸಾಕಷ್ಟು ಬಾರಿ ಈ ರೀತಿಯ ಅವಘಡಗಳಾಗ್ತಾ ಇರುವಂತದ್ದು. ಆದ್ರೆ ಚಾಲಕನ ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿತನದಿಂದ ಈ ರೀತಿಯ ಅವಘಡಗಳಾಗಿರುವಂತದ್ದು. ಹೆಣ್ಣೂರು ರೈಲ್ವೆ ಸ್ಟೇಷನ್ ಬಳಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು ಬರೀ ವರದಿಯಾಗಿದೆ. ಅಲ್ಲಾದ್ರೆ ಬೈಕ್ ಅಲ್ಲಿ ತಂದೆ ಮತ್ತೆ ಮಗ ಹೋಗ್ತಿದ್ದ ಅಂತ ಹೇಳಿ ಬಾಲಕ ಅಂತ ಹೇಳಿ ಒಂದು 10 ವರ್ಷದ ಬಾಲಕ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಈಗ ಹೆಣ್ಣೂರು ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಾನೆ, ಕೆಳಗಡೆ ಬಿದ್ದಂತ ಪರಿಣಾಮದಲ್ಲಿ ಅಲ್ಲೇ ಚಕ್ರಕ್ಕೆ ಸಿಲುಕಿ ಆ ಬಾಲಕ ಸಾವನ್ನಪ್ಪಿರುವಂತ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನಷ್ಟು ಮಾಹಿತಿ ಗೊತ್ತಾಗ್ಬೇಕಾದಂತದ್ದು. ಸದ್ಯ ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಕೂಡಲೇ ಈ ಒಂದು ಅನಾಹುತ ಆಗ್ತಾ ಇದ್ದಂತೆ ಅಲ್ಲಿ ಸ್ಥಳೀಯರೆಲ್ಲರೂ ಏನಿದ್ದಾರೆ ಅವರೆಲ್ಲೂ ಕೂಡ ರೊಚ್ಚಿಗೆದ್ದು ಬಿಬಿಎಂಪಿ ಕಸದ ಲಾರಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಆ ಒಂದು ರೋಡ್ ಅಲ್ಲಿ ಅಂದ್ರೆ ಅದು ರೋಡ್ ಏನಿದೆ ಅದು ತುಂಬಾ ಚಿಕ್ಕದಾಗಿರುವಂತದ್ದು. ಈ ಸಂದರ್ಭದಲ್ಲಿ ರ್ಯಾಶ್ ಆಗಿ ಡ್ರೈವ್ ಮಾಡಿಕೊಂಡು ನಿರ್ಲಕ್ಷ್ಯತೆಯಿಂದ ಡ್ರೈವ್ ಮಾಡಿರುವಂತ ಬಗ್ಗೆ ಗೊತ್ತಾಗಿದೆ. ಮತ್ತೆ ಆತ ಚಾಲಕ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈಗ ಈ ಬಗ್ಗೆ ಈಗಾಗಲೇ ಟ್ರಾಫಿಕ್ ಹೆಣ್ಣೂರು ಪೊಲೀಸರು ಇದ್ದಾರೆ, ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಫೈರ್ ಇಂಜಿನ್ ಒಂದು ಸಿಬ್ಬಂದಿ ಕೂಡ ಅಲ್ಲಿ ಬೆಂಕಿ ನಂದಿಸುವ ಕಾರ್ಯಕ್ಕೆ ಈಗ ಮುಂದಾಗಿರುವಂತದ್ದು. ಆದ್ರೆ ಘಟನೆ ಹೀಗಾಯ್ತು ಮತ್ತೆ ಏನು ಆ ವರ್ಷದ ಹೆಸರೇನು ಮತ್ತೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ.